ಇಡೀ ಸಂಸಾರವನ್ನು ನಿಭಾಯಿಸಿದ್ದಾರೆ. ಅಲ್ಲೊಂದು ಪತ್ರಿಕೋದ್ಯಮ ಅನ್ನುವ ಹೊಟ್ಟೆಪಾಡಿನ ಪತ್ರಿಕೋದ್ಯಮಿಯ ಉದ್ಯೋಗವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರು ಮಾಡಿದ್ದುಂಟಲ್ಲ, ಅವರ ಎಲ್ಲ ದಿನದ ಸಂಜೆಯ ಗಂಟೆಗಳು ಅದು ರಾಮಾಯಣ ಮಹಾಭಾರತಕ್ಕೆ. ನಮ್ಮ ಮನೇಲಿ ನಮ್ಮ ಅಮ್ಮನೇ ನಮ್ಮನ್ನು ನೋಡಿಕೊಳ್ತಿದ್ದದ್ದು, ಅಪ್ಪ ಇಲ್ಲವೇ ಇಲ್ಲ. ಅವ್ರು ಹೋದರೆ 40 ದಿವಸ ಎಲ್ಲ ಬಿಟ್ಟು ಬರ್ತಿದ್ರು ನಮ್ಮ ಮನೆಗೆ. ಈ ರೀತಿಯಲ್ಲಿ ಅವರು ಮಾಡ್ತಾ ಹೋದದ್ದು ನೋಡಿದರೆ, ಅಂದರೆ ಒಂದು ಶಾಸ್ತ್ರವನ್ನು ಹೇಳಬೇಕು, ಇದು 4 ಜನರಿಗೆ ಮುಟ್ಟಬೇಕು ಅನ್ನೋ ಹಸಿವು ಆಗಲೇ ಇತ್ತಾ ಏನೋ. ನನಗೆ ನೀವು ನನ್ನ ಹತ್ರ ಕೇಳ್ತೀರ ಅದು ಏನು ಅಂತ, ನನಗೆ ನಿಜಕ್ಕೂ ಗೊತ್ತಿಲ್ಲ. ಅದು ನಮಗೆ ಗೊತ್ತಾಗುವ ಬುದ್ಧಿ ತಿಳಿಯೋ ಮೊದಲು ಅವರಲ್ಲಿ ಇತ್ತಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಅದು ಯಾಕಂದರೆ ಸಂಸಾರ ಮತ್ತು ಪರಮಾರ್ಥ ಅವೆರಡನ್ನು ಸರಿದೂಗಿಸುವಂಥದ್ದು, ಇಹ ಮತ್ತು ಪರ ಎರಡನ್ನು ನಿಭಾಯಿಸುವಂಥದ್ದು ಸುಲಭ ಸಾಧ್ಯ ಅಂತೂ ಅಲ್ಲ. ಡೆಫಿನೆಟ್ಲಿ ಅಲ್ಲ. ಯಾಕಂದರೆ ಈಗ ಇಹಕ್ಕೆ ಒಬ್ಬ ಗಂಡನೆ, ಪರಕ್ಕೊಬ್ಬ ಗಂಡನೆ ಅಂತ ಅಕ್ಕ ಮಹಾದೇವಿ ಎಲ್ಲ ತಮಾಷೆ ಮಾಡುವಾಗ ಅವಳಿಗೆ ಎರಡೂ ಬೆಸೆಯುವ ಒಂದು ಗುಣ ಇದೆ. ನನಗೆ ಇಹ ಮತ್ತು ಪರ ಇಲ್ಲದ ಗಂಡ ಒಬ್ಬನೇ ಇದ್ದಾನೆ ಅಂತ. ಆ ಥರದ ಭಾವ ಬಾರದೇ ಇದ್ದಿದ್ರೆ ಇದಕ್ಕೆ ಇನ್ನೂ ಪೂರಕವಾಗಿ ನಿಮಗೆ ಸಿಕ್ಕುವುದು ಅವರ ಕವಿತೆಗಳು. ನೀವು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತು ಅಂತ ಒಂದು ಕವಿತೆ ಇದೆ. ಹಳ್ಳಿಯ ಹುಡುಗಿ ಪೇಟೆಗೆ ಹೋದಳು ಅನ್ನುವಂತಹ ಕವಿತೆ ಇದೆ. ಅಕ್ಕ ಬರಬೇಡಕ್ಕ ಸಾಲಿಗನ ಮನೆಗೆ ಅಂತ. ನೀವು ಇದೆಲ್ಲ ಓದ್ತಾ ಹೋದರೆ 40ರ ಪೂರ್ವದ ಕವಿತೆಗಳು. ಏನು ಅಧ್ಯಾತ್ಮ ಅದು! ಅಂದರೆ ಅಲ್ಲಿ ಕವಿತೆಗಳು ನಮಗೆ ಹೊರಗಿಂದ ನೋಟಕ್ಕೆ ಒಬ್ಬ ಮಿಂಡನ ಹಿಂದೆ ಹೋಗುವ ಹೆಂಡತಿ ಇವಳು ಗಂಡನನ್ನು ಬಿಟ್ಟಿದ್ದಾಳೆ ಅನ್ನುವ ಅರ್ಥದ್ದೆಲ್ಲ ವಾಕ್ಯಗಳು ಬರ್ತವೆ. ಇವರು ಹೇಳುವ ಗಂಡ ಯಾವುದು, ಯಾರು ಈ ಮಿಂಡ, ಇಲ್ಲಿ ಇರುವುದು 3 ದಾರಿ, 3 ದಾರಿಯನ್ನು ನಡಿಲಿಕ್ಕೆ 3 ಕಾಲು, ಹೀಗೆಲ್ಲ ಬರೀತಾರೆ ನಮ್ಮ ಅಪ್ಪ. ಅರ್ಥ ಆದರೆ ಈ 3 ದಾರಿ ಅನ್ನೋದು ತ್ರಿಗುಣಗಳು, ಇದಕ್ಕೆ 3 ಕಾಲು ಅನ್ನೋದು ಕಾಯವಾಚ ಮನಸ ಅನ್ನುವ ತ್ರಿಕರಣಗಳು. ಈ ಪಂಚಭೂತಗಳನ್ನು ಅಥವಾ ಪಂಚೇಂದ್ರಿಯಗಳನ್ನು ಒಳಗೊಂಡಂಥದ್ದು ಇದು 5 ಕಾಲಿನ ಮಂಚ, ಹೀಗೆಲ್ಲ ಬರೆಯುವಾಗ ಅಪ್ಪನಿಗೆ ಈ 40ರ ಪೂರ್ವದಲ್ಲಿ ಎಷ್ಟು ಅಧ್ಯಾತ್ಮದ ಹಸಿವು ಅಂತ. ಯಾವ 40ರ ಪೂರ್ವದಲ್ಲಿ ಪ್ರೇಮಿಯ ಅಥವಾ ಒಬ್ಬ ವಿರಹಿಯ ಹಾಗೆ ಒಂದು ಹುಡುಗಿಯನ್ನು ಯೋಚಿಸಿ ಬರಿಬೇಕೋ ಅಂಥ ಕಾಲದಲ್ಲಿ ನಮ್ಮ ಅಪ್ಪನ ಕವಿತೆಗಳೆಲ್ಲ ಯಾಕೆ ಬರಲಿಲ್ಲ ಅವ, ನನಗೆ ಹೊಸ ಸೀರೆ ಕೊಟ್ಟು ಉಡಿಸಿ ಹೋಗಿದ್ದಾನೆ, ಉಡಿಸಿದ ಸೀರೆಯನ್ನು ಬಿಚ್ಚಿ ಬತ್ತಲು ಮಾಡಲಿಕ್ಕೆ ಯಾಕೆ ಬರಲಿಲ್ಲ ಅಂತ ಶರಣಸತಿ ಲಿಂಗಪತಿ ಭಾವದ ಹಾಗೆ ಕವಿತೆಗಳಲ್ಲಿ ಇವರು ಹೆಣ್ಣಾಗ್ತಾರೆ, ಆ ಗಂಡ ಅಂತ ಅವನನ್ನು ಕಾಯ್ತಾರೆ. ನಾನು ಏನನ್ನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ನಾನು ನೀವು ಭಾವಿಸುವ ಸಾಂಸಾರಿಕ ವಲಯದಲ್ಲಿದ್ದಾಗಲೂ ಕೂಡ ಅಪ್ಪ ಹೇಗೆ ಆಧ್ಯಾತ್ಮಿಕವಾಗಿಯೇ ಯೋಚಿಸ್ತಿದ್ರು ಅಂತ. ಅವರಿಗೆಲ್ಲೂ ಕೂಡ ಲೌಕಿಕದ ಪರಿಭಾಷೆಗಳನ್ನೇ ಬಳಸುವಾಗ, ಅದಕ್ಕೆ ಅವರು ತನ್ನ ಕವಿತೆಗಳನ್ನು ಆಗನಿಂದ ಹೇಳ್ತಾ ಬಂದರು. ನನ್ನ ಕವಿತೆಗಳೆಲ್ಲ ಸೆಕ್ಸಾಸಫಿ ಅಂತ. ಸೆಕ್ಸ್ ಮತ್ತು ಫಿಲಾಸಫಿ. ನೀವು ಹೇಳುವ ಸೆಕ್ಸನ್ನು ಫಿಲಾಸಾಫಿಕಲ್ ಆಗಿ ನೋಡಿದಾಗ ನನಗೆ ಅದು ಕೃಷ್ಣ ಬರಬೇಕಾದ ಹೊತ್ತು, ಅದು ನಾನು ಬತ್ತಲಾಗುವುದು ಅಂದರೆ ಕೃಷ್ಣನ ಮುಂದೆ ಬತ್ತಲಾಗುವ ಹೊತ್ತು. ಈ ಒಂದು ಡೈಮೆನ್ಷನ್ನಲ್ಲಿ ಒಂದು ಕವಿತೆ ಕೂಡ ರಚಿಸ್ತಿದ್ರು. ಹಾಗಾಗಿ ಅವರ ಎಲ್ಲ ಭಾಷಣಗಳನ್ನು ನೋಡಿದರೆ ಆ ಭಾಷಣಗಳಲ್ಲಿ ನೀವು ಯಾವುದನ್ನೇ ತಗೊಳ್ಳಿ, ಅದಕ್ಕೆ ಜಾತಿಯ ಬಂಧನ ಇರಲಿಲ್ಲ, ಅದಕ್ಕೆ ಒಂದು ಹೆಣ್ಣು ಗಂಡು ಭೇದ ಇರಲಿಲ್ಲ, ಅದಕ್ಕೆ ದೊಡ್ಡವರು ಸಣ್ಣವರು ಅನ್ನುವ ವ್ಯತ್ಯಾಸ ಗೊತ್ತಿರಲಿಲ್ಲ. ಅದು ಸಕಲರನ್ನು ಒಳಗೊಂಡಿಸಿಕೊಂಡು, ನಾನೇ ಮಂಗಳೂರಿನಲ್ಲಿ ಟೌನ್ ಹಾಲಿನ ಭಾಷಣಗಳನ್ನು ನಾನು ನೋಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.